ಸೊ ಹಾಯ್ ಗೈಸ್, ನಾನು ನನ್ನ ಒಂದು ಅಕೌಂಟಲ್ಲಿ ನೆನ್ನೆ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ನಾನು ಧರ್ಮಸ್ಥಳನ ವಿಸಿಟ್ ಮಾಡಿದ್ದೆ ಅಂತ. ಆ್ಯಂಡ್ ಆ ಒಂದು ವಿಡಿಯೋನ ಪಾರ್ಟ್ 2 ಇದು, ಓಕೆನಾ. ಆ್ಯಂಡ್ ನಾನು ಧರ್ಮಸ್ಥಳನ ವಿಸಿಟ್ ಮಾಡಿದ್ಮೇಲೆ ನಾನು ಇಲ್ಲಿರೋ ನೇಚರ್ಗೆ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಆಗೋದೆ. ಆ್ಯಂಡ್ ಈಗ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಮಳೆ ಇದೆ ಗೈಸ್. ಸೊ ನೀವೇನಾದರೂ ಧರ್ಮಸ್ಥಳನ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗಿ ಗೈಸ್, ಓಕೆನಾ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಧರ್ಮಸ್ಥಳದಲ್ಲಿ ಅಷ್ಟೊಂದು ಜನ ಇರಲ್ಲ ಅಂತ, ಬಟ್ ಫ್ರೀ ಬಸ್ ಆಗಿರೋದ್ರಿಂದ ಹೆವಿ ಕ್ರೌಡ್ ಇತ್ತು ಗೈಸ್. ಆ್ಯಂಡ್ ಲಿಟ್ರಲಿ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಧರ್ಮಸ್ಥಳ. ಆ್ಯಂಡ್ ನಾನು ತಿರುಪತಿಲೂ ಕೂಡ ಇಷ್ಟೊಂದು ಕ್ರೌಡ್ನ ನೋಡಿಲ್ಲ, ಅಷ್ಟು ಜನನ ನಾನು ಈ ಒಂದು ಧರ್ಮಸ್ಥಳ ದೇವಸ್ಥಾನದಲ್ಲಿ ನೋಡಿದೆ ಗೈಸ್, ಓಕೆನಾ. ಆ್ಯಂಡ್ ನೀವೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಈ ಕೇಜ್ ಎಲ್ಲ ಈಗ ಹೊಸ್ದಾಗಿರೋದು ಗೈಸ್, ಓಕೆನಾ. ಮುಂಚೆ ಇರಲಿಲ್ಲ, ಸೊ ಇಲ್ಲಿರೋರು ಹೇಳಿದ್ದು, ಓಕೆನಾ. ಆ್ಯಂಡ್ ನಾನಂತೂ ಇದು 2ನೇ ಸತಿ ವಿಸಿಟ್ ಮಾಡ್ತಾ ಇರೋದು ಅನ್ಕೋತೀನಿ ಧರ್ಮಸ್ಥಳನ. ಆ್ಯಂಡ್ ನಾನು ಮೊದಲನೇ ಸತಿ ವಿಸಿಟ್ ಮಾಡಿದಾಗ ನನಗೆ ಜ್ಞಾಪನೇ ಇಲ್ಲ, ಬಿಕಾಸ್ ನಾನು ತುಂಬ ಚಿಕ್ಕವನಾಗಿದ್ದಂತೆ ಆಗ. ಆ್ಯಂಡ್ ನಮಗೆ ಇಲ್ಲೆಲ್ಲರೂ ನಾಷ್ಟ ಅಂತ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಕೊಟ್ಟರು ಗೈಸ್. ಆ್ಯಂಡ್ ಅದನ್ನು ತಿನ್ಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತು ಲೈನಲ್ಲಿ ಇದ್ಮೇಲೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಕೊಡ್ತಾ ಇರೋವಂಥ ಅನ್ನ ಪ್ರಸಾದನ ತಿನ್ಕೊಂಡು ಈಚೆ ಬಂದು ನೋಡಿದ್ರೆ ಮಳೆ ಬರ್ತಾ ಇತ್ತು ಗೈಸ್, ಓಕೆನಾ. ಆ್ಯಂಡ್ ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇತ್ತು. ಆ್ಯಂಡ್ ಸ್ವಲ್ಪ ಹೊತ್ತು ಕಾದಾದ್ಮೇಲೆ ಮಳೆ ನಿಂತಿತ್ತು. ಸೊ ನಾನು ಬೆಂಗಳೂರಿಂದ ತೊಗೊಂಡೋಗಿರೋ ಅಕ್ಕಿನ ಇವ್ರಿಗೆ ಕೊಟ್ಬಿಟ್ಟು ಅಲ್ಲಿಂದ ವಾಪಸ್ಸು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೇಕಿತ್ತು ಗೈಸ್, ಓಕೆನಾ. ಆ್ಯಂಡ್ ಮಳೆ ಮಾತ್ರ ಬಿಟ್ಟು ಬರ್ತಾ ಇತ್ತು ಗೈಸ್, ಬಟ್ ನಮಗೆ ಬೇರೆ ಆಪ್ಷನೇ ಇರಲಿಲ್ಲ. ಆ ಮಳೆಲೇನೆ ನೆನ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ವಿ ಗೈಸ್. ಆ್ಯಂಡ್ ಅಲ್ಲಿ ದರ್ಶನ ಜಲ್ದಿನೇ ಆಯಿತು. ಸೊ ದರ್ಶನ ಮಾಡಿಕೊಂಡು ಅಲ್ಲಿಂದ ವಾಪಸ್ ನಾನು ಬೆಂಗಳೂರಿಗೆ ಹೊರಟೆ ಗೈಸ್. ಆ್ಯಂಡ್ ಲಿಟ್ರಲಿ ಈ ಒಂದು ಕ್ರೇಜಿ ಅಡ್ವೆಂಚರ್ನ ನಾನು ನನ್ನ ಲೈಫಲ್ಲೇ ಮರೆಯಲ್ಲ ಗೈಸ್. ನೀವೇನಾದರೂ ಧರ್ಮಸ್ಥಳನ ವಿಸಿಟ್ ಮಾಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ ಗೈಸ್.